ನಮಸ್ತೆ ಗೆಳೆಯರೇ. ಈ ದಿನ ನಮ್ಮ ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿಗಳಾದ ಕೆ.ಸಿ. ರೆಡ್ಡಿಯವರ ಬಗ್ಗೆ ವಿವರಣೆಯನ್ನು ತಿಳಿಯೋಣ. ಇವರು 1902 ಮೇ 4ರಂದು ಕರ್ನಾಟಕದ ಕೋಲಾರ ಜಿಲ್ಲೆ ಕ್ಯಾಸಂಬಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿರುತ್ತಾರೆ. ಇವರ ವಿದ್ಯಾಭ್ಯಾಸವು ಕೋಲಾರ ಮತ್ತು ಬಂಗಾರಪೇಟೆಯಲ್ಲಿ ನಡೆದಿರುತ್ತದೆ. ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇವರು ತಮಿಳುನಾಡಿನ ಮೆಡ್ರಾಸ್ಗೆ ಹೋಗಿರುತ್ತಾರೆ. ಅಲ್ಲಿ ಕಾನೂನಿನ ಪದವಿಯನ್ನು ಪಡೆದು ಕರ್ನಾಟಕಕ್ಕೆ ವಾಪಸ್ಸು ಬರುತ್ತಾರೆ. ಬಂದ ನಂತರ ಇವರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ. ತಮ್ಮದೇ ಆದ ಒಂದು ಪ್ರಜಾಪಕ್ಷವನ್ನು ಸ್ಥಾಪನೆ ಮಾಡುತ್ತಾರೆ. ಪೀಪಲ್ಸ್ ಪಾರ್ಟಿ ಎಂಬ ರಾಜಕೀಯ ಪಕ್ಷವನ್ನು ಸ್ಥಾಪನೆ ಮಾಡುತ್ತಾರೆ. ತದನಂತರ ಇವರು ಸುಮಾರು 5-6 ವರ್ಷಗಳ ಕಾಲ ಹೋರಾಟಗಳನ್ನು ನಡೆಸಿ, ಚಳುವಳಿಗಳನ್ನು ನಡೆಸಿ ತಮ್ಮ ಪ್ರಜಾಪಕ್ಷವನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ವಿಲೀನಗೊಳಿಸುತ್ತಾರೆ. ವಿಲೀನಗೊಳಿಸಿದ ನಂತರ ಆ ಪಕ್ಷದ ಅಧ್ಯಕ್ಷರಾಗಿ 2 ಅವಧಿಗೆ ಕೆಲಸ ಮಾಡುತ್ತಾರೆ. 1946-47ರಲ್ಲಿ ಇವರಿಗೆ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುತ್ತಾರೆ. ಆ ಸಮಯದಲ್ಲಿ ಇವರು ಸೆಪ್ಟೆಂಬರ್ 1, 1947ರಲ್ಲಿ ಇವರು ಮೈಸೂರು ಚಲೋ ಎಂಬ ಚಳುವಳಿಯನ್ನು ಪ್ರಾರಂಭ ಮಾಡುತ್ತಾರೆ. ಇದರಿಂದ ಪ್ರಜಾ ಸರ್ಕಾರವನ್ನು ಸ್ಥಾಪಿಸಬೇಕೆಂದು ಒತ್ತಾಯ ಮಾಡುತ್ತಾರೆ. ಈ ಪ್ರಜಾ ಸರ್ಕಾರವನ್ನು ಸ್ಥಾಪಿಸಿದ ಮೇಲೆ ಕರ್ನಾಟಕದಲ್ಲಿ ಸುಭಿಕ್ಷವಾಗಿ ಇರುತ್ತದೆ ಎಂದು ಇವರ ಭಾವನೆ ಆಗಿರುತ್ತದೆ. ಇದೇ ಥರ ಇವರು ದಿನಾಂಕ 24/1947ರಂದು ಮೈಸೂರು ಚಲೋ ಚಳುವಳಿಯನ್ನು ಬೃಹತ್ತಾಗಿ ಪ್ರತಿಭಟನೆ ಮಾಡಿ ಮೈಸೂರಿನಲ್ಲಿ ಪ್ರದರ್ಶನ ಮಾಡುತ್ತಾರೆ. ದಿನಾಂಕ 24 ಅಕ್ಟೋಬರ್ 1947ರಲ್ಲಿ ಇವರ ಪ್ರತಿಭಟನೆಯು ಭಾರಿಯಾಗಿ ಇರುತ್ತದೆ. ಇದನ್ನು ಕಂಡು ಅಂದಿನ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರ್ ಇವರನ್ನು ಮಾತುಕತೆಗೆ ಕರೆಯುತ್ತಾರೆ. ಮಾತುಕತೆ ನಡೆದ ನಂತರ ಇವರನ್ನು ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ನೇಮಕ ಮಾಡುತ್ತಾರೆ. ದಿನಾಂಕ 27 ಅಕ್ಟೋಬರ್ 1947ರಂದು ಇವರು ಪ್ರಥಮ ಮುಖ್ಯಮಂತ್ರಿಗಳಾಗಿ ಮೈಸೂರು ರಾಜ್ಯಕ್ಕೆ ಪ್ರಥಮ ಮುಖ್ಯಮಂತ್ರಿಗಳಾಗಿ ನೇಮಕಗೊಂಡಿರುತ್ತಾರೆ. 5 ವರ್ಷ ಪೂರೈಸಿದ ನಂತರ ಇವರು ರಾಜ್ಯಸಭೆಗೆ ಹಾಗೂ ಲೋಕಸಭೆಗೆ ಆಯ್ಕೆ ಆಗುತ್ತಾರೆ. ತದನಂತರ ಕೇಂದ್ರ ಸರ್ಕಾರವು ಇವರನ್ನು 1966ರಿಂದ 71ರ ತನಕ ಇವರನ್ನು ಮಧ್ಯಪ್ರದೇಶದ ರಾಜ್ಯಪಾಲರನ್ನಾಗಿ ಮಾಡುತ್ತಾರೆ. ಅಲ್ಲಿ 5 ವರ್ಷ ಕೆಲಸ ಪೂರೈಸಿದ ನಂತರ ಕರ್ನಾಟಕಕ್ಕೆ ಬರುತ್ತಾರೆ. ಕರ್ನಾಟಕಕ್ಕೆ ಬಂದ ನಂತರ ದಿನಾಂಕ 27 ಫೆಬ್ರವರಿ 1976ರಲ್ಲಿ ಇವರು ನಿಧನ ಹೊಂದುತ್ತಾರೆ. ನಿಧನ ಹೊಂದಿದ ನಂತರ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಇವರ ಹೆಸರಿನಲ್ಲಿ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೂ ವರ್ತುಲ ರಸ್ತೆಯನ್ನು ಸ್ಥಾಪನೆ ಮಾಡಿರುತ್ತಾರೆ. ರಿಂಗ್ ರೋಡ್ಗೆ ಇವರ ಕೆ.ಸಿ. ರೆಡ್ಡಿ ರಿಂಗ್ ರೋಡ್ ಎಂದು ನಾಮಕರಣ ಮಾಡಿರುತ್ತಾರೆ. ಇವರು ಈ ದಿನ ನಿಧನರಾದ ದಿನವಾದ್ದರಿಂದ ನಾನು ಇವರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ ಹಾಗೂ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ವಂದನೆಗಳು.